ಇನ್ನು ಮುಂದೆ ನಿಮ್ಮ ನೆಚ್ಚಿನ ಧಾರಾವಾಹಿಗಳ ಫುಲ್ ಎಪಿಸೋಡ್ಗಳು ಸನ್ ನೆಕ್ಸ್ಟ್ ಆಪ್ನಲ್ಲಿ ಮಾತ್ರ. ತಗೋ, ಇದು ಅಶ್ವಿನಿ ಕೊಟ್ಬಿಡು. ಅತ್ತೆ, ಒಂದಕ್ಕಿಂತ ಒಂದು ತುಂಬಾ ಚೆನ್ನಾಗಿದೆ. ನಂಗಿದೆಲ್ಲ ಏನೋ ಹೇಳಲೇ ಇಲ್ಲ. ನನ್ ಮುದ್ದು ಸೊಸೆಗೆ ಸರ್ಪ್ರೈಸ್ ಕೊಡೋಣ ಅಂತ. ಪೂಜಾ, ತುಂಬಾ ದಿನಗಳಾದ್ಮೇಲೆ ನಮ್ಮ ಮನೇಲಿ ಒಂದು ಒಳ್ಳೆ ಸಂಭ್ರಮ ನಡೀತಿದೆ. ನನ್ ಮನ್ಸಿಗೆ ಎಷ್ಟು ಖುಷಿ ಆಗ್ತಿದೆ ಗೊತ್ತಾ? ಇದೇನ್ ಮಹಾ, ಇದು ನಮ್ಮನೇಲಿ ನಡೆಯೋ ಶುಭ ಕಾರ್ಯಕ್ಕೆ ಮುನ್ನುಡಿ ಅಷ್ಟೇ. ಮಗು ಆಗತ್ತೆ, ಆಮೇಲೆ ನಾಮಕರಣ ಆಗತ್ತೆ, ಆಮೇಲೆ ಮಗುಗೊಂದು ವರ್ಷ ಆದ್ಮೇಲೆ ಉತ್ಸವ ಮಾಡ್ತೀವಿ. ಸಂಭ್ರಮದ ಮೇಲೆ ಸಂಭ್ರಮ. ನೋಡು, ಎಲ್ರು ಎಷ್ಟು ಖುಷಿಯಾಗಿದ್ದಾರೆ. ನಿನ್ಗೇನು ಅನ್ನಿಸ್ತಿಲ್ವೇನೆ? ಅನ್ಸೋದ, ನಾನು ಹೋಟೆಲ್ ಬೆಂಕಿ ಬಿದ್ದಾಗ ಆಗ್ತಿದೆ ಚಿಕ್ಕಿ. ನಾನು ಏನ್ ನಡಿಬಾರ್ದು ಅಂತ ಅನ್ಕೊಂಡಿದ್ನೋ ಅದೇ ನಡೀತಾ ಇದೆ. ನನಗಿದ್ನೆಲ್ಲ ನೋಡಿ ಸಹಿಸ್ಕೊಳಕ್ ಆಗ್ತಿಲ್ಲ ಚಿಕ್ಕಿ. ಏನ್ ಮಾಡ್ತೀಯಾ? ನಿನ್ ಕೈಲಂತೂ ಏನು ಮಾಡಕ್ಕಾಗೋದಿಲ್ಲ. ಈ ಮನೇಲಿ ಸೇವಂತಿ ಇರೋವರೆಗೂ ನಿನ್ ಆಟ ಏನು ನಡೆಯೋದಿಲ್ಲ. ಸುಮ್ನೆ ಪ್ಲಾನ್ ಮಾಡೋದು ಫ್ಲಾಪ್ ಆಗೋದು ಇಷ್ಟೇ ಆಗೋಯ್ತು. ಯಾಕೆ ಹಾಗೆ ಗುರಾಯಿಸ್ತಾ ಇದ್ಯಾ? ನೋಡು, ನೀನ್ ಗುರಾಯಿಸಿದ ತಕ್ಷಣ ನಾನ್ ಸುಟ್ಟೋಗೋದಿಕ್ಕೆ ನೀನ್ ಈಶ್ವರನೂ ಅಲ್ಲ, ನಾನೇನ್ ಮನ್ಮಥನೂ ಅಲ್ಲ. ಇರೋ ಸತ್ಯನ ಒಪ್ಕೋ. ನಿನ್ ಕೈಲಿ ಏನೂ ಆಗಲ್ಲ, ಏನೂ ಆಗಲ್ಲ, ಏನೂ ಆಗಲ್ಲ. ಚಿಕ್ಕಿ, ಸ್ವಲ್ಪ ಬಾಯಿ ಮುಚ್ಕೊಂಡಿರ್ತೀರಾ? ಅಜ್ಜಿ, ನಾನಂತೂ ತುಂಬಾ ಎಕ್ಸೈಟೆಡ್ ಆಗಿದ್ದೀನಿ ಗೊತ್ತಾ? ಪೂಜಾ, ಮಗು ಹುಟ್ಟಿದ ತಕ್ಷಣ ನನಗೆ ಫಸ್ಟ್ ಕೊಡ್ಬೇಕು, ನಾನೇ ಫಸ್ಟ್ ಎತ್ಕೋಬೇಕು ಹೇಳ್ಬಿಟ್ಟಿದೀನಿ. ಅಕ್ಕ, ನೀವ್ ಅದನ್ನ ಹೇಳ್ಬೇಕಾ? ನಾನು ಅವತ್ತೇ ಹೇಳಿದೀನಿ ತಾನೆ, ಈ ಮಗು ಮೇಲೆ ನಿಮ್ಗೆ ಸಂಪೂರ್ಣ ಹಕ್ಕಿದೆ. ನೋಡ್ತೀರಿ, ಇನ್ಮೇಲೆ ಈ ಮನೇಲಿ ಎಲ್ಲಾ ಕಾರ್ಯಕ್ರಮಗಳು ನಿರ್ವಿಘ್ನವಾಗಿ ನಡೆಯುತ್ತೆ. ಪಾಪು ಕಾಲ್ಗುಣ ಅಷ್ಟು ಚೆನ್ನಾಗಿದೆ. ಅದಕ್ಕೇನೆ ಮಗು ಹುಟ್ಟೋದಕ್ಕಿಂತ ಮುಂಚೆನೆ ಅವ್ರ ಅಪ್ಪನ್ನ ಜೈಲಿಂದ ಆಚೆ ಕರ್ಸ್ಕೊಂಡಿದೆ. ಅತ್ತೆ, ನೀವು ಜೈಲ್ ಅಂತ ಹೇಳಿದ ತಕ್ಷಣ ನಂಗೆ ನೆನಪಾಯ್ತು, ಇಲ್ಲ ದೊಡ್ಡ ಅನಾಹುತನೇ ಆಗೋಗಿರೋದು. ಅನಾಹುತನ? ಏನದು? ಅತ್ತೆ, ಅದು